ಭಾರತವು ತನ್ನ ಸಹಾಯಕ್ಕಾಗಿ ವಿಶ್ವಾಸಾರ್ಹ ಪಾಲುದಾರರಿಂದ ಸಹಾಯ ಪಡೆಯಲು ಮುಂದಾಗಿದೆ. ವಿದೇಶಿ ನೇರ ಹೂಡಿಕೆಗಳು, ತಂತ್ರಜ್ಞಾನದಿಂದ ಸಂಶೋಧನೆ ಮತ್ತು ಅಭಿವೃದ್ಧಿ ಸಹಯೋಗಗಳು, ಸೌರ ಮತ್ತು ವಾಯುಶಕ್ತಿ ಉದ್ಯಮ, ಉದಯೋನ್ಮುಖ ಬಯೋಸಲ್ಯೂಷನ್ ಕ್ಷೇತ್ರಗಳಿಗೆ ಗಮನ ಹರಿಸಲು ಯುರೋಪ್ ಆಸಕ್ತಿ ಹೊಂದಿದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಜಾಗತಿಕ ತಲ್ಲಣ ಅಮೆರಿಕದಲ್ಲಿ ಟ್ರಂಪ್ ಹೊಸ ಟ್ಯಾರಿಫ್ ನೀತಿ ದ್ವಿಪಕ್ಷೀಯ ಸಂಬಂಧಗಳ ನಡುವೆ ಇದೀಗ ಪ್ರತಿ ದೇಶ ತನ್ನ ವಿದೇಶಾಂಗ ನೀತಿ ಬಲಪಡಿಸುವತ್ತ ಚಿಂತಿಸುತ್ತಿದೆ. ಈ ಪೈಕಿ ಭಾರತ ಹಾಗೂ ಯುರೋಪ್ ರಾಷ್ಟ್ರಗಳು ಕ್ಲೀನ್ ಟೆಕ್ ಗ್ರ್ಯಾಂಡ್ ಕುರಿತು ಯಾಕೆ ಗಮನ ಹರಿಸಬೇಕು ಎಂಬುದು ಸುದ್ದಿಯಾಗಿದೆ. ಜಾಗತಿಕವಾಗಿ ನಡೆಯುತ್ತಿರುವ ಕೆಲ ಉದ್ವಿಗ್ನ ಪರಿಸ್ಥಿತಿಗಳು, ರಾಜಕೀಯ ಅನಿಶ್ಚಿತತೆ, ಅಮೆರಿಕದ ವ್ಯಾಪಾರ ನೀತಿಗಳು ಯುರೋಪಿಯನ್ ಯೂನಿಯನ್ ಅಚ್ಚರಿಗೊಳಿಸಿದೆ. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಬಳಿಕ ತೆಗೆದುಕೊಂಡು ಅನಿರೀಕ್ಷಿತ ನಿರ್ಧಾರಗಳು ಯಾರೂ ಕೂಡ ಊಹಿಸಿರಲಿಲ್ಲ. ಇದರ ನಡುವೆ ಅಮೆರಿಕದ ಭದ್ರತೆ, ಚೀನಾ ವ್ಯಾಪಾರ ಮತ್ತು ರಷ್ಯಾದ ಶಕ್ತಿಯ ಮೇಲಿನ ಅವಲಂಬನೆ ಪ್ರತಿಕೂಲ ವಾತಾವರಣ ನಿರ್ಮಾಣ ಮಾಡಲಿಲ್ಲ. ಇದು ಭೀತಿಯ ಪ್ರಮಾಣವನ್ನು ಹೆಚ್ಚಿಸಿದೆ. ಯುರೋಪಿಯನ್ ಸಮಸ್ಯೆಗಳು ಬಹುಮಟ್ಟಿಗೆ ಸ್ವಯಂ ನಷ್ಟದಿಂದ ಸೃಷ್ಟಿಯಾಗಿದೆ. ಟ್ರಂಪ್ ಮೊದಲ ಅವಧಿಯ ಸರ್ಕಾರ ನ್ಯಾವಿಗೇಟ್ ಮಾಡಲು ಸುಲಭವಾಗಿರಲಿಲ್ಲ. ಕೋವಿಡ್-19 ಸಾಂಕ್ರಾಮಿಕವು ಯುರೋಪಿಯನ್ ಆರ್ಥಿಕ ಸಮಸ್ಯೆಗಳನ್ನು ಮತ್ತು ಅವಶ್ಯಕ ಭದ್ರತಾ ಸಮಸ್ಯೆಗಳನ್ನು ಹೆಚ್ಚಿಸಿತು. ಜೋ ಬೈಡನ್ ಅವರ ಅಧ್ಯಕ್ಷೀಯ ಚುನಾವಣೆಯ ನಂತರ ಯುರೋಪಿಯನ್ ಒಕ್ಕೂಟ ತ್ವರಿತಗತಿಯಲ್ಲಿ ಆತ್ಮನಿರ್ಭರತೆಗೆ ಹೆಚ್ಚಿನ ಮಹತ್ವವನ್ನು ನೀಡಿತು, ಆದರೆ ನಿಗದಿತ ಹೂಡಿಕೆಗೆ ಮತ್ತು ಪೂರಕವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲವಾಯಿತು. ಟ್ರಂಪ್ 2.0 ಅವಧಿಯಲ್ಲಿ ಯುರೋಪ್ ತನ್ನ ಬುಡದಲ್ಲೇ ಯುದ್ಧದ ಭೀತಿ ಎದುರಿಸುತ್ತಿದೆ. ಇದರ ಜೊತೆ ಎನರ್ಜಿ ಸೆಕ್ಟರ್ನಲ್ಲಿನ ಬೆಲೆ ಏರಿಕೆಯಿಂದ ಗಂಭೀರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದೆ. ಜೊತೆಗೆ ಚೀನಾದ ಅಧಿಕ ಸರಬರಾಜು ಸಾಮರ್ಥ್ಯಗಳು ಮತ್ತು ಆಕ್ರಮಣಕಾರಿ ವ್ಯಾಪಾರ ಕೌಶಲಗಳಿಂದ ಒತ್ತಡ ಹೆಚ್ಚಾಗಿದೆ. ಇತ್ತೀಚಿನ ಭಾರತ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆ ಚರ್ಚಿಸಿದ ರೀತಿಯಲ್ಲಿ ಯುರೋಪಿಯನ್ ಕಾರ್ಯನಿರ್ವಹಿಸುವ ಸಾಮರ್ಥ್ಯದ ಸುತ್ತ ನಿರ್ಮಾಣವಾಗಿರುವ ಒತ್ತಡದ ಕುಣಿಕೆಯಿಂದ ಅವಲಂಬನೆಯಿಂದ ಹೊರಬರುವ ಅಗತ್ಯವಿದೆ ಎಂದು ಬ್ರಸೆಲ್ಸ್ಗೆ ತಿಳಿದಿದೆ. ಯುರೋಪ್ನೊಂದಿಗೆ ಕೆಲಸ ಮಾಡುವಲ್ಲಿ ಮಾತ್ರವಲ್ಲದೆ ನಿಯಮ ಆಧಾರಿತ ವ್ಯಾಪಾರ ಸಂಬಂಧಗಳು ಮತ್ತು ಪೂರೈಕೆ ಸರಪಳಿಗಳ ವೈವಿಧ್ಯತೆಯಲ್ಲಿಯೂ ಜಾಗತಿಕ ಆಸಕ್ತಿಯನ್ನು ಪ್ರದರ್ಶಿಸಲು ಯುರೋಪಿಯನ್ ಯೂನಿಯನ್ ತ್ವರಿತವಾಗಿ ಮುಂದುವರಿಯಬೇಕು. ಇದೇ ವೇಳೆ ಈ ವರ್ಷ ಭಾರತದೊಂದಿಗೆ ಹೊಸ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳಲು ಬಯಸುತ್ತದೆ. ಆದರೆ ಹೆಚ್ಚಿನ ಮಹತ್ವಾಕಾಂಕ್ಷೆ ಹೊಂದಿದ ಕ್ಲೀನ್ ಟೆಕ್ ಗ್ರ್ಯಾಂಡ್ ಚೌಕಾಸಿ ಮಾಡಿದರೆ ಯುರೋಪ್ ಮತ್ತು ಭಾರತದ ಸ್ಪರ್ಧಾತ್ಮಕ ಸ್ಥಾನಗಳನ್ನು ಉತ್ತಮಗೊಳಿಸುವ ಸಾಧ್ಯತೆಯಿದೆ ಎಂದು ಹೇಳಿದರು. ಯುರೋಪಿಯನ್ ಒಕ್ಕೂಟಕ್ಕೆ ಚೀನಾ ನೇರ ಭದ್ರತಾ ಸವಾಲಾಗಿ ಪರಿಣಮಿಸಿದೆ. ಇದೇ ವೇಳೆ ಚೀನಾ ಉಕ್ರೇನ್ನಲ್ಲಿ ರಷ್ಯಾದ ಯುದ್ಧವನ್ನು ತೀವ್ರವಾಗಿ ಬೆಂಬಲಿಸುತ್ತಿದೆ. ಚೀನಾದ ಕಂಪನಿಗಳು ಕ್ಲೀನ್ ಟೆಕ್ ಸರಬರಾಜು ಸರಣಿಯಲ್ಲಿ ಏಕರೂಪವಾಗಿ ಆಡಳಿತ ನಡೆಸುತ್ತಿವೆ. ಇದು ಡಿಕಾರ್ಬನೈಸೇಷನ್ ಮತ್ತು ಯುರೋಪಿಯನ್ ಕೈಗಾರಿಕೆಯ ಉಳಿವಿಗೆ ಸಂಬಂಧಿಸಿದ ವ್ಯಾಪಾರದ ಬಗ್ಗೆ ಸಂಕೀರ್ಣತೆಗಳನ್ನು ಸೃಷ್ಟಿಸುತ್ತದೆ. ಚೀನಾದ ನಾಯಕರಿಗೆ ಸರಬರಾಜು ಸರಣಿಗಳಲ್ಲಿ ಸಂಪೂರ್ಣ ಏಕೀಕರಣದ ಮೂಲಕ ಪ್ರಭುತ್ವ ಸಾಧಿಸಲು ಬಲವರ್ಧಿತ ಇಚ್ಛೆ ಮತ್ತು ಸಾಮರ್ಥ್ಯವಿದೆ. ಇದು ಯುರೋಪಿಯನ್ ಸ್ಪರ್ಧಾತ್ಮಕತೆಯ ಸಾಮರ್ಥ್ಯವನ್ನು ಕೂಡಿದ ಪ್ರಮುಖ ಕೈಗಾರಿಕೆಯಲ್ಲಿ ಸ್ಪರ್ಧಿಸಲು ಹೆಚ್ಚಿನ ಸವಾಲುಗಳನ್ನುಂಟು ಮಾಡುತ್ತದೆ. ವಾಹನಗಳು, ಹವಾಮಾನ ಗ್ರಿಡ್ ಮೂಲಸೌಕರ್ಯ, ರೊಬೊಟಿಕ್ಸ್, ದೂರ ಸಂವಹನ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿದೆ. ಯುರೋಪ್ ಮತ್ತು ಭಾರತಕ್ಕೆ ಪ್ರತಿ ದೇಶದ ಅವಲಂಬನೆ ಮತ್ತು ಸರಬರಾಜು ಸರಣಿಯ ಪ್ರಮುಖ ಭಾಗಗಳ ಭೌಗೋಳಿಕ ಸಂಕೀರ್ಣತೆ ಸವಾಲಾಗಿದೆ.
ಇದು ಭದ್ರತೆಗೆ ಹಾಗೂ ಆರ್ಥಿಕತೆ ಅಪಾಯವಾಗಿದೆ. ಚೀನಾ ಉತ್ಪಾದಕರೇ ಭಾರತದಲ್ಲಿ ಕೆಲವೇ ವರ್ಷಗಳಲ್ಲಿ 40% ಹವಾಮಾನ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿದ್ದಾರೆ. ಈ ಪ್ರಕ್ರಿಯೆ ಮುಂದುವರೆದರೆ ಹಲವು ಕ್ಷೇತ್ರಗಳಿಗೆ ಹೊಡೆತ ಬೀಳಲಿದೆ. ಚೀನಾದ ಪ್ರಾಮುಖ್ಯತೆ ಟ್ರಂಪ್ ಅವರ ಅವಿಧೇಯತೆಗಳಿಂದ ಪ್ರೇರಿತವಾದ ವ್ಯಾಪಾರ ತೆರಿಗೆಗಳು ಮತ್ತು ಯುರೋಪಿಯನ್ ಕೈಗಾರಿಕೆಗೆ ಸಂಬಂಧಿಸಿದಷ್ಟು ಒತ್ತಡವನ್ನು ಹೆಚ್ಚಿಸುತ್ತವೆ. ಈಗ ಅಮೆರಿಕದ ವ್ಯಾಪಾರ ಪ್ರಮುಖತಾ ಸ್ಥಳವಾಗಿ ಹೊರಹೊಮ್ಮುತ್ತಿದೆ. ಹವಾಮಾನ ಅಥವಾ ವಿದ್ಯುತ್ ವಾಹನಗಳಂಥ ಕೈಗಾರಿಕೆಗೆ ಸವಾಲು ಒಡ್ಡುತ್ತಿದೆ. ಯುರೋಪ್ ಮತ್ತು ಭಾರತ ಎರಡೂ ಶುದ್ಧ ಎನರ್ಜಿ ತಂತ್ರಜ್ಞಾನಾಭಿವೃದ್ಧಿ ಮತ್ತು ಹೆಚ್ಚಿನ ಸ್ವಯಂ ಸಹಾಯದಲ್ಲಿ ಭವಿಷ್ಯವನ್ನು ಕಂಡುಕೊಳ್ಳುತ್ತವೆ. ಇದರ ಸಾಧನೆಗಾಗಿ ಎರಡು ಪರದೆಗಳು ಚೀನಾದ ಪ್ರಭುತ್ವದಿಂದ ಹೊರಹಾಕಲು, ಸರಬರಾಜು ಸರಣಿಗಳನ್ನು ವೈವಿಧ್ಯಗೊಳಿಸಲು ಮತ್ತು ತಯಾರಿಕೆಗೆ ಪರ್ಯಾಯಗಳನ್ನು ಸೃಷ್ಟಿಸಲು ಸಹಕರಿಸಬಹುದು. ಯುರೋಪ್ ಮತ್ತು ಭಾರತ ನಡುವಿನ ಸಾರ್ವಕಾಲಿಕ ಘೋಷಣೆ ಹವಾಮಾನ, ವಾಹನ ಬ್ಯಾಟರಿ ರೀಸೈಕ್ಲಿಂಗ್, ಸಮುದ್ರ ತ್ಯಾಜ್ಯ ಮತ್ತು ಅವಶ್ಯಕ ನೀರಾವರಿ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕೃತವಾದ ಜಂಟಿ ಘೋಷಣೆಯು ಆರಂಭಿಕ ಹೆಜ್ಜೆಯಾಗಿದೆ. ಬ್ಯಾಟರಿ ರೀಸೈಕ್ಲಿಂಗ್, ಸಮುದ್ರ ತ್ಯಾಜ್ಯ ಮತ್ತು ಹೈಡ್ರೋಜನ್ ತಂತ್ರಜ್ಞಾನಗಳ ಮೇಲ್ಭಾಗವಷ್ಟೇ ವ್ಯಾಪಕವಾಗಿದೆ. ಅಂದರೆ 60 ಮಿಲಿಯನ್ ಹೂಡಿಕೆಯನ್ನು ನಿಯಂತ್ರಿಸುವ ಸಾಧ್ಯತೆಯಿದೆ. ಯುರೋಪ್ ಮತ್ತು ಭಾರತವನ್ನು ಮೇಲ್ನೋಟದಲ್ಲಿ ನೋಡಿದರೆ ತುರ್ತು ಅವಶ್ಯಕತೆಯು ಉತ್ತಮವಾಗಿ ಕೆಲಸ ಮಾಡಬೇಕಾಗಿದೆ. ಉದಾಹರಣೆಗೆ, ಬ್ಯಾಟರಿ ತಯಾರಿಕೆಯಲ್ಲಿ ಹೂಡಿಕೆ ಮಾಡುವುದು ಮತ್ತು ಸೌರ ಪ್ಯಾನೆಲ್ ಸರಬರಾಜು ಸರಣಿಯನ್ನು ಸಂಪೂರ್ಣವಾಗಿ ವೈವಿಧ್ಯಗೊಳಿಸುವುದು. ಹಾಗೆ ಸಮುದ್ರ ಹವಾಮಾನ ಕೈಗಾರಿಕೆಯನ್ನು ಬಲಪಡಿಸುವುದು. ವಿದ್ಯುತ್ ಮತ್ತು ಬ್ಯಾಟರಿ ಉದ್ಯಮಗಳಲ್ಲಿ ಉಭಯ ದೇಶಗಳಿಗೆ ಲಾಭದಾಯಕವಾಗಲಿದೆ. ಪರಸ್ಪರ ಮಾರುಕಟ್ಟೆ ಪ್ರವೇಶವನ್ನು ಸೌಲಭ್ಯಗೊಳಿಸಲು ಮತ್ತು ಸಂಯುಕ್ತ ನವೀನತೆಯನ್ನು ಉತ್ತೇಜಿಸಲು ಸಹಕರಿಸುವುದು. ಈ ಕ್ಲೀನ್ ಟೆಕ್ ಮೂಲ ಸರಣಿಗಳಲ್ಲಿ ಚೀನಾದ ಪ್ರಭುತ್ವವನ್ನು ಎದುರಿಸಲು ಯಥಾಸ್ಥಿತಿಯನ್ನು ಮೀರಿಸುವ ಉತ್ಪಾದನಾ ಸಾಮರ್ಥ್ಯವನ್ನು ಮತ್ತು ಮಾರುಕಟ್ಟೆ ಗಾತ್ರವನ್ನು ಸೃಷ್ಟಿಸಲು ಪ್ರಮುಖವಾಗಿದೆ. ಚೀನಾದ ಪ್ರಭುತ್ವದಿಂದ ಹೊರಹಾಕಲಾದ ಪರ್ಯಾಯ ಸರಬರಾಜು ಸರಣಿಗಳ ಲಭ್ಯತೆ, ಭದ್ರತೆ ಮತ್ತು ದೃಢತೆಗಾಗಿ ಪ್ರತಿ ದೇಶಕ್ಕೂ ಆಕರ್ಷಣೀಯವಾಗಿದೆ. ಇದು ಜಾಗತಿಕವಾಗಿ ಅಭಿವೃದ್ಧಿ ಹೊಂದಿದ ಮತ್ತು ಉದಯೋನ್ಮುಖ ಆರ್ಥಿಕತೆಗಳೊಂದಿಗೆ ಬೃಹತ್ ಪ್ರಭಾವವನ್ನು ಬೀರಲಿದೆ. ವಿಸ್ತಾರವಾದ ಭೌಗೋಳಿಕ ಸಂಘರ್ಷ ಸಮಯದಲ್ಲಿ ಹೆಚ್ಚು ಉಪಯುಕ್ತವಾಗಿದೆ. ಭಾರತವು ಶುದ್ಧ ಎನರ್ಜಿ ಸ್ಥಾಪನೆಗಳ ನಾಯಕನಾಗಿ 2024ರಲ್ಲಿ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿದೆ. ಇದು ಹಿಂದಿನ ವರ್ಷದ ಹೋಲಿಕೆಯಲ್ಲಿ ಸೌರಶಕ್ತಿ ಸ್ಥಾಪನೆಗಳನ್ನು ದ್ವಿಗುಣಗೊಳಿಸಿದೆ. ವಿದ್ಯುತ್ ಸ್ಥಾಪನೆಗಳಲ್ಲಿ 20%ಕ್ಕಿಂತ ಹೆಚ್ಚು ಹೆಚ್ಚಳವಾಯಿತು. ಮತ್ತಷ್ಟು ಬೆಳವಣಿಗೆಗೆ ಅವಕಾಶವಿದೆ. ಸೌರಶಕ್ತಿ ಸ್ಥಾಪನೆಗಳ ವಿಚಾರದಲ್ಲಿ ಯುರೋಪ್ ಉತ್ತಮ ಹೂಡಿಕೆ ಮಾಡಿದೆ. ವಾಯು ವಿದ್ಯುತ್ ಸ್ಥಾಪನೆಗಳಲ್ಲಿ 5 ಪಟ್ಟು ಹೆಚ್ಚು ಸ್ಥಾಪನೆಗಳನ್ನು ಹೊಂದಿದೆ. ಭಾರತವು ಶುದ್ಧ ಎನರ್ಜಿ ಪ್ರಭುತ್ವವನ್ನು ಪಡೆಯಲು ಶಕ್ತಿಯುತವಾಗಿ ಪ್ರಯತ್ನಿಸಬೇಕಿದೆ. ಈ ಕೈಗಾರಿಕೆಯಿಂದ ಅಭಿವೃದ್ಧಿ ಹೊಂದುವ ಗುರಿಯನ್ನು ಹೊಂದಿದೆ. ಭಾರತವು ತನ್ನ ಸಹಾಯಕ್ಕಾಗಿ ವಿಶ್ವಾಸಾರ್ಹ ಪಾಲುದಾರರಿಂದ ಸಹಾಯ ಪಡೆಯಲು ಮುಂದಾಗಿದೆ. ದಿಲ್ಲಿ ಮತ್ತು ಬ್ರಸೆಲ್ಸ್ ನಡುವಿನ ವ್ಯಾಪಾರ ಒಪ್ಪಂದದ ಮಹತ್ವಾಕಾಂಕ್ಷೆಯನ್ನು ಪ್ರಾರಂಭಿಸುವುದು ಸರಬರಾಜು ಸರಣಿಗಳ ವೈವಿಧ್ಯತೆಗಾಗಿ, ಹೆಚ್ಚು ಸ್ಪರ್ಧಾತ್ಮಕ ಮಾರುಕಟ್ಟೆಗಳಿಗೆ ಮತ್ತು ಸಮೀಪದ ಸಹಕಾರದ ಮೂಲಕ ಹೆಚ್ಚಿನ ಸ್ವಾತಂತ್ರ್ಯಕ್ಕಾಗಿ ಈ ಒಪ್ಪಂದ ಸಹಕಾರಿಯಾಗಲಿದೆ. ಇಲ್ಲಿ ಸದಸ್ಯ ರಾಜ್ಯಗಳು ಡಿಕಾರ್ಬನೈಜೇಷನ್ ಅನ್ನು ಕೇವಲ ಮಾತಿಗೆ ಮಾತ್ರವಲ್ಲ, ಕಾರ್ಯಗತಗೊಳಿಸುವಲ್ಲಿ ಹಾಗೂ ಆಶಯವನ್ನು ಜಾರಿಗೊಳಿಸುವಲ್ಲಿ ಕಾರ್ಯನಿರ್ವಹಿಸುತ್ತಿದೆ.
ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ. ಮತ್ತೆ